ಬೀದಿಗೆ ಬಂದ ಶಾಸಕ ಸಿಪಿ ಯೋಗೇಶ್ವರ್ ಮನೆಯ ಜಗಳ. ಮಗಳ ಆರೋಪಕ್ಕೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ ಯೋಗೇಶ್ವರ್. ಆದರೆ ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಚನ್ನಪಟ್ಟಣದ ಶಾಸಕ ಸೈನಿಕ ಸಿನಿಮಾ ಮೂಲಕ ಫೇಮಸ್ ಆಗಿರುವ ಶಾಸಕ ಸಿಪಿ ಯೋಗೇಶ್ವರ್ ಅವರ ಮನೆ ಜಗಳ ಇದೀಗ ಬೀದಿಗೆ ಬಂದಿದೆ. ಅಪ್ಪ ಯೋಗೇಶ್ವರ್ ಹಾಗೂ ಮಗಳ ನಿಶಾ ಯೋಗೇಶ್ವರ್ ನಡುವಿನ ಗಲಾಟೆ ಇತ್ತೀಚೆಗೆ ತಾರಕಕ್ಕೇರಿದ್ದು, ತಂದೆ ಯೋಗೇಶ್ವರ್ ಮೇಲೆ ನಿಶಾ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಇದೀಗ ಮಗಳ ಆರೋಪಕ್ಕೆ ಮೊದಲ ಬಾರಿಗೆ ಶಾಸಕ ಯೋಗೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕರ ಮನೆ ಜಗಳ ಇದೀಗ ಸಾರ್ವಜನಿಕ ಚರ್ಚೆಗೆ ಬಂದಿದ್ದು, ರಾಜಕೀಯ ವಲಯದಲ್ಲೂ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹೌದು, ಕಳೆದ ವಾರ ಶಾಸಕ ಸಿಪಿ ಯೋಗೇಶ್ವರ್ ಅವರ ಹುಟ್ಟೂರಾದ ಚಕ್ಕೆರೆ ಗ್ರಾಮದಲ್ಲಿ ಹಬ್ಬ ನಡೆಯಿತು. ಊರ ಹಬ್ಬದ ಸಂದರ್ಭದಲ್ಲಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮಂಜುಳಾ ಮತ್ತು ಪುತ್ರಿ ನಿಶಾ ಚಕ್ಕೆರೆಗೆ ಬಂದಿದ್ರು. ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಲು ಮನೆ ಬಳಿ ಆಗಮಿಸಿದ್ರು. ಆದ್ರೆ ಯೋಗೇಶ್ವರ್ ಅವರ ಮನೆಗೆ ಬೀಗ ಹಾಕಲಾಗಿದ್ದು, ಯೋಗೇಶ್ವರ್ ಮಗಳು ನಿಶಾ ತಂದೆಯ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಯೋಗೇಶ್ವರ್ ಅವರ ಮಗಳ ನಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. 1.5 ಗಂಟೆ ಆಯ್ತು ಬಂದು ಕಾಯ್ತಾ ಇದೀವಿ. ಗೇಟ್ ಬೀಗ ಹಾಕಿದೆ, ನಂತರ ಬೀಗ ಇಲ್ಲ, ಲಾಕ್ ಇಲ್ಲ, ನಂತರ ಕೀಸ್ ಇಲ್ಲ ಒಳಗಡೆ ಹೋಗಕ್ಕೆ. ಫೋನ್ ಮಾಡಿದೆ ನಮ್ಮ ಅಂಕಲ್ಗೆ ಮತ್ತೆ ನಮ್ಮ ಚಿಕ್ಕಪ್ಪನಿಗೆಲ್ಲ ಫೋನ್ ಮಾಡಿದೆ, ಬೇರೆಯವ್ರ ಕೈಲೂ ಫೋನ್ ಮಾಡಿಸಿದೆ. ಫೋನ್ ಎತ್ಕೊಳ್ತಾ ಇಲ್ಲ. ನನ್ನ ತಮ್ಮ ಮಾತಾಡ್ದ ಅನ್ಸುತ್ತೆ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ, ಕೀ ಸಿಗ್ತಾ ಇಲ್ಲ. ನಾವು ಇಲ್ಲಿ ಹಬ್ಬ ಆಚರಿಸಕ್ಕೆ ಬಂದಿದ್ದು, ತಾಯಿಯ ಆಶೀರ್ವಾದ ತಗೊಳಕ್ ಬಂದಿರೋದು. ನಮ್ಮ ಮನೆ ಇದು, ಒಳಗಡೆ ಹೋಗಕ್ಕೆ ನಮಗೆಲ್ಲ ಒಂದು ಆಸೆನೂ ಇದೆ, ಬಟ್ ನಮ್ಗೆ ಒಳಗಡೆ ಬಿಟ್ಟಿಲ್ಲ ಅಂತ ಅಂದ್ರೆ ನಾವು ಇಲ್ಲಿಂದಾನೆ ಹಬ್ಬ ಆಚರಿಸ್ತೀವಿ. ಬಿಕಾಸ್ ಆ ತಾಯಿಯ ಆಶೀರ್ವಾದ ತಗೊಳ್ದೆ ಅಂತೂ ಹೋಗಲ್ಲ ನಾವು. ಮಧ್ಯಾಹ್ನದಿಂದ ಇಲ್ಲೇ ಕಾಯ್ತಾ ಇದ್ದೀವಿ. ಕಾಯ್ದು ಸಾಕಾಯ್ತು. ಊರೆಲ್ಲ ದೀಪ ಅಲಂಕಾರ ಆಗಿದೆ, ಆದ್ರೆ ನಮ್ಮ ಮನೆಯಲ್ಲಿ ದೀಪ ಹಚ್ಚೋರು ಯಾರು ಇಲ್ಲ ಅಂತ ಅಲ್ಲ, ಆದ್ರೆ ನಮ್ಗೆ ಅವಕಾಶ ಇಲ್ಲ. ಇದನ್ನ ತಡ್ಕೊಳಕ್ಕಾಗದೆ ನಾನು ಸ್ಟೇಜ್ ಹತ್ರ ಹೋದೆ. ನಮ್ಮ ತಂದೆಯವ್ರನ್ನ ಕೀ ಕೇಳೋಣ ಅಂತ. 1-2 ದಿನ ನಾನು ಇದ್ದು ಹೋಗ್ತೀನಿ, ಕೀ ಕೊಡಿ ಅಂತ. ನಾನು ಹೋಗೋ ಅಷ್ಟರಲ್ಲಿ ಸಮಯ ಮೀರಿತ್ತು, ಅವ್ರು ಇರ್ಲಿಲ್ಲ ಅಲ್ಲಿ. ಆದ್ರೆ ಅಲ್ಲಿ ಸ್ವಲ್ಪ ಜನ ಯುವಕರು ನನ್ನ ಕರ್ಕೊಂಡು ಹೋಗಿ ಸ್ಟೇಜ್ ಹಚ್ಚಿದ್ರು. 1-2 ಮಾತಾಡಿದೆ ಅಲ್ಲಿ ನಾನು. ಇವತ್ತು ಹೌದು, ನಾನು ಆಚೆ ಕೂತ್ಕೊಂಡು ಮನೆ ಒಳಗಡೆ ಹೋಗಕ್ ಆಗದೆ ನಾನು ಹಬ್ಬನ ಆಚರಿಸ್ತಾ ಇದ್ದೀನಿ. ಪರವಾಗಿಲ್ಲ, ನನ್ನ ಹೋರಾಟ ಮುಂಚೆಯಿಂದನೂ ಇದೆ, ಇನ್ನ ಮುಂದೆ ನಡೆಯುತ್ತೆ. ಬಟ್ ಸದಾ ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ಗೆ ಎಲ್ಲಿಂದ ಶಕ್ತಿ ಬಂತು ಅಂತ ಅಂದ್ರೆ, ಇವತ್ತು ಇಲ್ಲಿ ಕೂತಿದ್ದಾಗ ಎಷ್ಟೊಂದು ಜನ ಬಂದು ನಾನು ಮಾತಾಡ್ಸಿದ್ರು, ನನ್ಗೆ ಶಕ್ತಿ ಕೊಟ್ರು, ಧೈರ್ಯ ಕೊಟ್ರು. ಅಲ್ಲೋದಾಗ ಸ್ಟೇಜ್ ಹಚ್ಚಿದ್ರು. ನೀನ್ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದೀರಾ, ನನ್ನ ಪರಿಸ್ಥಿತಿ ನಾನು ತಿಳ್ಕೊಂಡಿದೀರಾ, ನನ್ನ ಕಷ್ಟಗಳನ್ನ ಹಂಚ್ಕೊಳ್ತಾ ಇದ್ದೀರಾ. ನನ್ಗೆ ಇನ್ನಷ್ಟು ಧೈರ್ಯ ಮತ್ತೆ ಶಕ್ತಿ ಕೊಡಿ. ನನ್ನ ಹೋರಾಟ, ನಮ್ಮಿಬ್ಬರ ಹೋರಾಟ, ಇಲ್ಲ ನನ್ನ ತಾಯಿನೂ ಇದಾರೆ ಇದ್ರಲ್ಲಿ. ಆದ್ರೆ ಈ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಇದೀಗ ತಮ್ಮ ಮಗಳ ಆರೋಪಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ತಮ್ಮ ಫೇಸ್ಬುಕ್ ಖಾತೆ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ಮಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾಳೆ. ಅವರ ತಾಯಿಗೂ ನನಗೂ ವಿಚ್ಛೇದನ ಆಗಿ ಈಗ 25 ವರ್ಷಗಳಾಗಿವೆ. ಇಷ್ಟು ವರ್ಷಗಳ ಬಳಿಕ ಈಗ ನನ್ನ ವಿರುದ್ಧ ಈ ರೀತಿಯ ಆರೋಪಗಳು ಬರ್ತಾ ಇರುವುದು ರಾಜಕೀಯ ಉದ್ದೇಶದಿಂದ ಮಾಡಿದ ತೇಜೋವಧೆ ಎಂದು ಹೇಳಿದ್ದಾರೆ. ಈ ಆರೋಪಗಳ ಹಿಂದೆ ರಾಜಕೀಯ ವಿರೋಧಿಗಳ ಕೈವಾಡ ಇದೆ ಎಂದು ಯೋಗೇಶ್ವರ್ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಅವಳು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ
ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೇನೆ. ಇನ್ನು ಶಾಸಕ ಯೋಗೇಶ್ವರ್ ಹಾಗೂ ಪುತ್ರಿ ನಿಶಾ ನಡುವಿನ ಆರೋಪ ಜಗಳಗಳು ಸುಮಾರು ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾನೆ ಇದೆ. ಇದೀಗ ಅಪ್ಪ ಮಗಳ ಆರೋಪ ಪ್ರತ್ಯಾರೋಪ ಯಾವ ಹಂತಕ್ಕೆ ಹೋಗ್ಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.